ನಿಮಗೇನಾದರೂ ನಂತರ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಬೇಕಾ? ನನ್ನ ಫೇಸ್ ಮೇಲೆ ಪಿಂಪಲ್ಸ್ ಎಲ್ಲ ಆದರೂ ಸಮೇತ ನಾನು ಕ್ಲಿಯರಾಗಿ ನನ್ನ ಸ್ಕಿನ್ನನ್ನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಹಾಯ್, ಐ ಆಮ್ ಖುಷಿ. ವೆಲ್ಕಮ್ ಟು ಬಿ ಅಲ್ಲಿಯೋ ಚಾನಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನನಗೆ ಪಾಸ್ಟಲ್ಲಿ ಎಷ್ಟೊಂದು ಪಿಂಪಲ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಎಲ್ಲ ನನ್ನ ಫೇಸ್ ಮೇಲೆ ಇತ್ತು ಅಂತ. ಬಟ್ ಈಗೆಲ್ಲ ಕ್ಲಿಯರ್ ಆಗಿದೆ. ಓನ್ಲಿ ಹೆಲ್ದಿ ಹ್ಯಾಬಿಟ್ಸ್ ಅಷ್ಟೇ ಅಲ್ಲ, ಹೆಲ್ದಿ ಸ್ಕಿನ್ ಕೇರ್ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಫಾಕ್ಸ್ಟೈಲ್ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಸ್ವಲ್ಪ ಹಾಕ್ಕೊಂಡ್ರು ಫೇಸ್ ತುಂಬ ಕವರ್ ಆಗುತ್ತೆ, ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೌ ಟು ಚೂಸ್ ಬೆಸ್ಟ್ ಫೇಸ್ ವಾಶ್ ಫಾರ್ ಯುವರ್ ಸ್ಕಿನ್ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಪಾಸ್ಟ್ ವಿಡಿಯೋನ ನೀವು ನೋಡ್ಬೋದು. ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಯಾವುದಾದ್ರೂ ಬೆಸ್ಟ್ ಫೇಸ್ ವಾಶ್ ಗೊತ್ತಿದ್ರೆ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸುಂದರ ಮಸಾಜ್ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ತಿನ್ನಬೇಕು ಅನಿಸುತ್ತೆ, ಅಷ್ಟೇ ಚೆನ್ನಾಗಿ ಹನಿ ಸ್ಮೆಲ್ ಬರ್ತಾ ಇತ್ತು. ಬಟ್ ಇಟ್ಸ್ ನಾಟ್ ಏಡಬಲ್ ಗೈಸ್. ಸುಂದರ ಮಸಾಜಿಂಗ್ ಜೆಲ್ ಇದು ನಿಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬ ನರಿಶ್ಮೆಂಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸ್ ಆದಮೇಲೆ ಡ್ರೈ ಆಗಿಬಿಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ನೀವು ಸ್ವಲ್ಪ ವಾಟರ್ ಕೈಯಲ್ಲಿ ತೊಗೊಂಡು ಮತ್ತೆ ಮಸಾಜ್ ಮಾಡಿಕೊಂಡು ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಸ್ಕಿನ್ ನರಿಶ್ ಆಗಿರುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ. ಸೊ ಈ ಜೆಲ್ಲಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಸುಂದರ ಫೇಶಿಯಲ್ ಕಿಟ್ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ. ಸೊ ಡೀಟೇಲ್ ಆಗಿ ಬೇಕು ಅಂತಂದರೆ ಆ ವಿಡಿಯೋ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಿದ್ದೀನಿ. ಇದೆಲ್ಲ ನಾನು ರೀಸೆಂಟ್ ನೈಟ್ ಕೇರ್ ಆಗಿದೆ ಗೈಸ್. ಇವೆಲ್ಲ ರೀಸೆಂಟಾಗಿ ನಾನು ಖಂಡಿತ ಒನ್ ಡೇ ಬಿಟ್ಟು ಒನ್ ಡೇ ಇವೆಲ್ಲ ಖಂಡಿತ ಮಾಡ್ತೀನಿ. ಸೊ ಫೇಸ್ ಪ್ಯಾಕೆಲ್ಲ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್ ಕೂಡ ತುಂಬ ಲೈಟ್ ವೆಯ್ಟ್ ಆಗಿರಬೇಕು ಫೇಸ್ ಮೇಲೆ. ಸೊ ಹಾಗಾಗಿ ನಾನು ಪ್ಲಮ್ ಮಾಯ್ಶ್ಚರೈಸರ್ನ ಚೂಸ್ ಮಾಡಿದ್ದೀನಿ. ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇರುತ್ತೆ. ಇದು ಸ್ಕಿನ್ಗೆ ತುಂಬ ನರಿಶ್ಮೆಂಟ್ ಕೊಡುತ್ತೆ, ಹಾಗೆಯೇ ನಿಮ್ಮ ಪಿಗ್ಮೆಂಟೇಷನ್ ಏನಿದ್ರು ಕಡಿಮೆ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ, ಬಾಯ್.